ನಮಸ್ತೆ ಫ್ರೆಂಡ್ಸ್. ಗಾದೆಯ ಹೆಸರು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಗಾದೆಗಳು ಹಿರಿಯರ ಜೀವನದ ಅನುಭವದ ನುಡಿಮುತ್ತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬುದು ಪ್ರಸಿದ್ಧವಾದ ಗಾದೆ ಮಾತಾಗಿದೆ. ಜೀವನದಲ್ಲಿ ಹಲವಾರು ಸಮಸ್ಯೆಗಳು, ಕಷ್ಟ ನಷ್ಟಗಳು, ಅಪಾಯಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಆದರೆ ಎಲ್ಲವನ್ನೂ ಎದುರಿಸುತ್ತಾ ನಾವು ಜೀವನ ನಡೆಸಬೇಕಾಗುತ್ತದೆ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಇವುಗಳನ್ನು ಎದುರಿಸಲಾಗದೆ ಕೆಲವರು ಕುಗ್ಗಿ ಹೋಗುತ್ತಾರೆ. ಇಂತಹ ಸಮಯದಲ್ಲಿ ಇದರಿಂದ ಪಾರಾಗುವ ದಾರಿ ಸಿಗುವುದಿಲ್ಲ. ಪರಿಹಾರ ಹುಡುಕುವ ಗೋಜಿಗೂ ಹೋಗದೆ ಜೀವನವನ್ನು ಹಾಳು ಮಾಡುತ್ತಾರೆ. ಇನ್ನು ಕೆಲವರು ಹೇಡಿಗಳಂತೆ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಬುದ್ಧಿವಂತರಾದ ನಾವು ಬಂದ ಅಪಾಯವನ್ನು ತಪ್ಪಿಸುವುದು ಹೇಗೆಂದು ಉಪಾಯವನ್ನು ಯೋಚಿಸಬೇಕು. ಕೆಟ್ಟದನ್ನೇ ಯೋಚಿಸುತ್ತಾ ಕೊರಗುವ ಬದಲು ಉಪಾಯವನ್ನು ಹುಡುಕಿದರೆ ಅಪಾಯದಿಂದ ಖಂಡಿತವಾಗಿಯೂ ಪಾರಾಗಬಹುದು. ಬದುಕಲು ಕೇವಲ ಶಕ್ತಿವಂತರಾದರೆ ಸಾಲದು, ಬುದ್ಧಿವಂತರೂ ಆಗಿರಬೇಕು. ಒಂದು ಕಾಡಿನಲ್ಲಿ ಮುದುಕನಾದ ಸಿಂಹವಿತ್ತು. ಆಹಾರವನ್ನು ಬೇಟೆಯಾಡುವ ಸಾಮರ್ಥ್ಯ ಕಳೆದುಕೊಂಡಿತ್ತು. ಹೀಗಾಗಿ ಪ್ರತಿದಿನವೂ ಕಾಡಿನ ಒಂದೊಂದು ಪ್ರಾಣಿಗಳು ಸಿಂಹಕ್ಕೆ ಆಹಾರವಾಗಿ ತಮ್ಮನ್ನು ಬಲಿ ಕೊಡಬೇಕಿತ್ತು. ಒಂದು ದಿನ ನರಿಯ ಸರದಿ ಬಂತು. ಅದು ಒಂದು ಉಪಾಯ ಮಾಡಿತು. ನರಿಯು ಸಿಂಹಕ್ಕೆ ಬಾವಿಯಲ್ಲಿ ನಿನ್ನಂತೆಯೇ ಇರುವ ಇನ್ನೊಂದು ಸಿಂಹವಿದೆ ಎಂದು ಹೇಳಿ ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡ ಸಿಂಹವು ನರಿಯ ಮಾತು ನಿಜ ಎಂದು ನಂಬಿ ಬಾವಿಗೆ ಹಾರಿ ಪ್ರಾಣ ಕಳೆದುಕೊಂಡಿತ್ತು. ನರಿಯು ಉಪಾಯದಿಂದ ಜೀವವನ್ನು ಉಳಿಸಿಕೊಂಡಿತ್ತು. ಈ ಕಥೆಯು ಮೇಲಿನ ಗಾದೆ ಮಾತಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ನಮ್ಮ ಜೀವನದಲ್ಲಿ ಏನೇ ಎಡರು ತೊಡರುಗಳು ಎದುರಾದರೂ ನಾವು ಉಪಾಯವನ್ನು ಹುಡುಕಿಕೊಂಡು ಮುನ್ನಡೆಯಬೇಕು. ಬದುಕನ್ನು ಎದುರಿಸಬೇಕು. ಶಕ್ತಿ ಮಾತ್ರವಲ್ಲದೆ ಯುಕ್ತಿಯನ್ನೂ ಬಳಸಿಕೊಳ್ಳಬೇಕು ಎಂಬುದು ಈ ಗಾದೆಯ ಸಾರಾಂಶವಾಗಿದೆ. ಧನ್ಯವಾದಗಳು.